ನಮಸ್ತೆ, ಎಲ್ರದ್ದು ಊಟ ಆಯ್ತಾ? ಅದೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಲ್ಲ, ನಮ್ಮ ಮನೆಗೆ ಗಿರೀಶ ಬಂದಿದ್ದ, ನಮ್ಮ ಸೊಸೆ ತಮ್ಮ ಬಂದವನಿ, ಅದಕ್ಕೆ ಕೋಳಿ ಸಾರು ಮಾಡಿದ್ದೀವಿ. ಬರ್ರಿ ಎಲ್ಲರೂ ಊಟ ಮಾಡಿರಿ. ನಿಮ್ಮ ಮನೇಲಿ ಏನೇನು ಮಾಡಿದ್ದೀರಾ ಇವತ್ತು? ಭಾನುವಾರದ ಸ್ಪೆಷಲ್ಲು ಹೇಳ್ರಿ, ಕಮೆಂಟಲ್ಲಿ ತಿಳಿಸ್ರಿ. ಹಾಗೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗಳೆಲ್ಲ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ. ದಯವಿಟ್ಟು ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ನಮಸ್ಕಾರ ನಿಮ್ಗೆಲ್ಲರಿಗೂ. ಶ್ರೀದೇವಿ, ಶ್ರೀದೇವಿ, ಆಯ್ತೇನೆ ಅಡುಗೆ? ಇನ್ನೂ ಎಷ್ಟೊತ್ತು ಮಾಡ್ತೀಯಾ? ಜಲ್ದಿ ಮಾಡೇಳು, ನಮ್ಗೆ ಹೊಟ್ಟಸ್ತೈತಿ. ಹಾಂ, ಗುಂಡಕಯ್ಯನ ಮನೆಗೆ ಕೋಳಿ ಸಾರು ಗಮ್ ಅಂತ ಆಯ್ತು. ಹಂಗೇನೆ ನಾನು ಹೊರಗಡೆ ಹೋಗ್ತಾ ಇದ್ದಳು, ಕೋಳಿ ಸಾರು ಗಮ್ಲಿಡ್ಕೊಂಡು ಬಂದು ತಡಿ, ಅದೆಲ್ಲಿ ಇವತ್ತು ಊಟ ಮಾಡ್ಕೊಂಡು ಹೋಗೇ ಬಿಡೋಣ. ಗುಂಡಕಯ್ಯ ಯಾವಾಗಲೂ ಕರೆಯೋದು, ಬಾರೆ ಲಸ್ಮಕ್ಕ ಊಟ ಮಾಡು, ಬಾರೆ ಲಸ್ಮಕ್ಕ ಊಟ ಮಾಡು ಅಂತ. ನಾವು ಹಂಗೆ ಹೋಗ್ತಿದ್ವಿ. ಇವತ್ತು ಕೋಳಿ ಸಾರು ಮಾಡಿದಂಗೆ ಅವ್ರಿ, ಇವತ್ತು ಊಟ ಮಾಡ್ಕೊಂಡೇ ಹೋಗ್ಬೇಕು ನಾನು. ಗುಣಕಯ್ಯ, ಗುಣಕಯ್ಯ, ಆಯ್ತೆ ಊಟ? ಇನ್ನೂ ಇಲ್ಲಮ್ಮ, ಮಾಡಬೇಕು. ನಿಂದಾಯ್ತೆ ಅಲ್ಲೇನಾ? ಏನು ಇಕ್ಕಿದ್ದಂಗೆ ಬಂದ್ಬಿಟ್ಟಾರ ನಮ್ಮ ಮನೆ ಕಡೆಗೆ? ಏನು ಸಮಾಚಾರ? ಏನಿಲ್ಲ ಕಣ್ ಗುಂಡಕಯ್ಯ, ನಾನು ಹಿಂಗೆ ರಂಗಮ್ಮರ ಮಾತಕ್ಕೆ ಹೋಗ್ತಿದ್ದೆ, ಹಿಂಗೆ ಮಾತಾಡ್ಸ್ಕೊಂಡು ಹೋಗಂತ ತಡಿ ಗುಂಡಕಯ್ಯನ ಅಂತ ಬಂದಮ್ಮ. ಯಾಕೆ ಇನ್ನೂ ಊಟ ಮಾಡಿಲ್ವೇ? ಇನ್ನೂ ಇಷ್ಟೊತ್ತಾದ್ರೂ? ಇನ್ನೂ ಇಲ್ಲಮ್ಮ, ಇಷ್ಟೊತ್ತಾದ್ರೂ ಇನ್ನೂ ಏನು ಮಾಡಿಲ್ಲ ನನ್ನ ಸೊಸೆ. ಈಗ ಮಾಡ್ತಾವಳೆ, ಊಟ ಮಾಡಬೇಕು. ನೀವೇನು ಮಾಡಿದ್ದೆ ಅಡುಗೆನ? ಗುಣಕಯ್ಯ, ನಮ್ಮ ಮನೆಗೆ ಉಳ್ಸೊಪ್ಪು ಮಾಡಿದ್ದೆ. ಉಳ್ಸೊಪ್ಪು, ಅನ್ನ, ಮುದ್ದೆ. ಬೆಳಗ್ಗೆ ಒಂದೇ ಸಲ ಅಡುಗೆನೇ ಮಾಡಿದ್ದೆ ಅತ್ತ, ಅದನ್ನೇ ಊಟ ಮಾಡ್ಕೊಂಡು ಹಿಂಗೆ ತಿರ್ಗಾಡ್ಕೊಂಬಂದೆ. ಇವತ್ತು ಭಾನುವಾರ ಅಲ್ವಾ, ರಂಗಕಯ್ಯನ್ನ ಮಾತಾಡ್ಸ್ಕೊಂಡು ಹೋಗೋಣ ತಡಿ, ಅವಳೇನೋ ಎಲ್ಲೂ ಕೂಲಿಗೆ ಹೋಗಿಲ್ವೇನೋ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣ್ ಗುಣಕಯ್ಯ. ಇನ್ನೇನು ಸಮಾಚಾರ? ನಿಮ್ಮ ಮನೆಗೆ ಏನು ಅಡುಗೆ? ನಮ್ಮ ಮನೆಗೆ ಕೋಳಿ ಸಾರು ಮಾಡಿದ್ದೀವಿ ಅಂತ ಏನಾನ ಇವಳಿಗೆ ಗೊತ್ತಾದರೆ ಇಲ್ಲೇ ಕುಕೊಂಬಿಡ್ತಾಳೆ ಟಿಕಾಣಿ ಹುಡ್ಕೊಂಡು. ಉಂಡೋಗ ತಕ್ಕ ಎದ್ದೋಗಲ್ಲ. ನನ್ನ ಮಗ ತಂದಿರೋದೇ ನಮ್ಮ ಮನೆ ಪೂರ್ತಕ್ಕೆ ತಂದವನಿ. ಏನು ಮಾಡೋದು ಇವಾಗ? ಏನು ಹೇಳೋದು ಇವಳಿಗೆ? ಸಾಂಬಾರು ನಮ್ಮ ಮನೆಗೆ ನನ್ನ ಸೊಸೆ ಕಡಲೆಕಾಳು ಬಟಾಣಿ ನೆನಕಿದ್ಲಂತಿ, ಮಸಾಲೆ ಸಾರು ಮಾಡ್ತಾವಳೆ. ಊಟ ಮಾಡ್ಬೇಕಣೆ ಲಸ್ಮಕ್ಕ, ನಮ್ದಿನ್ನೂ ಇಲ್ಲ ಊಟ. ಬೆಳಗ್ಗೆ ಅವಲಕ್ಕಿ ಮಾಡಿದ್ಲು, ತಿಂದೆ, ಒಂದಿಷ್ಟು ತಿಂದಿದ್ದೆ. ಈಗ ಅಡುಗೆ ಮಾಡುವಂತ ಹೇಳಿದ್ದೆ, ಮಾಡ್ತಾವಳೆ. ಊಟ ಮಾಡಬೇಕು. ಕುಕ್ಕ ನೀನು? ಹೌದೇನು? ಅಂದರೆ ಕಡಲೆಕಾಳು ಬಟಾಣಿ ಹುಳಿ ಮಾಡ್ತಾ ಇದ್ದೀರಾ ನಿಮ್ಮ ಮನೆಗೆ? ನಾನು ಅಷ್ಟೇ ಕಣ್ಗುಣಕಯ್ಯ, ಕಡಲೆಕಾಳು ಬಟಾಣಿ ಹುಳಿಗುಂಡು ಅಲ್ಲೇ ಜಾಸ್ತಿ ದಿವಸ ಆಯ್ತು. ಸರಿನಮ್ಮ, ಆಯಿತು. ನೀನು ಹೇಳ್ತಾ ಇದೀಯ ಅಂತನ ಒಂದಿಷ್ಟೇ ಇಷ್ಟು ಉಂಡು ಹೋಗ್ತೀನಿ ಮನೆಗೆ. ಸರಿ ಕಣ್ಗುಣಕಯ್ಯ. ನೋಡಿರ ಇವಳನ್ನ ಡೈಲಿಯ ಮಸ್ಕಾಯಿ, ಉಳಿಸೊಪ್ಪು, ಬಸ್ಸಾರು, ಹುಳಿಸಾರು ಇಂಥವು ಮಾಡಿದಾಗ ಬಾರೆ ಲಸ್ಮಕ್ಕ ಉಣ್ಣು ಅಂತ ಕರೆದ್ರೆ ಏನು ಬೇಡ ಕಣ್ಗುಣಕಯ್ಯ ಅಂತ ಹೋಗಳು. ಇವತ್ತು ಕೋಳಿ ಸಾರಿನ ಗಮ್ಲಿಟ್ಕೊಂಡು ಮುಂದವಳೆ. ಇವತ್ತು ಉಂಡೆ ಹೋಗ್ತೀನಿ ಕಣಕಯ್ಯ, ಕಣ್ಗುಣಕಯ್ಯ ಅಂತಳಲ್ಲ. ಹೆಂಗೆ ಮಾಡೋದು ಇವಾಗ ಇವಳನ್ನ? ನಾನೇನ ಸುಳ್ಳು ಕೋಳಿ ಸಾರು ಮಾಡಿ ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದರೆ ಏನು ಗತಿ? ನನ್ನ ಬಗ್ಗೆ ಏನು ತಿಳ್ಕೊಂತಾಳೆ? ಹೆಂಗೆ ಇವಳನ್ನ ಕಳಿಸೋದು ಇವಾಗ? ಕುಕ್ಕ ಗುಣಕಯ್ಯ, ಕುಕ್ಕ, ಅಲ್ಲೇ ಶಾನೆ ದಿವಸ ಆಯ್ತು ನೀನು ಸಿಕ್ಕಿ. ಮತ್ತೆ ಇನ್ನೇನು ಸಮಾಚಾರ? ಎಲ್ಲಾಗ ಅಡುಗೆ ಮಾಡ್ತಾವಳ ನಿನ್ನ ಸೊಸೆ? ನಿಮ್ಮ ಮಗ ಎಲ್ಲಿ ಕಾಣವಲ್ಲ ರಮೇಶಪ್ಪ? ಏನು ರಸ್ಮಕಾಯಿ, ಇವತ್ತು ಭಾರಿ ಬಿಡುವು ಮಾಡ್ಕೊಂಬಂದ್ಬಿಟ್ಟಿದ್ಯಮ್ಮ ನಮ್ಮ ಮನೆ ಕಡೆಗೆ. ಯಾವಾಗ ಕರೆದ್ರೂ ಹಂಗೆ ಓಡೋಗಿವಿ ಅರ್ಜೆಂಟ್ಗೆ. ಕುಕ್ಕಳೆ ನಿಂತ್ಕಳೆ, ಊಟ ಮಾಡಿ ಅಂದ್ರೂ ಬೆಳಕಂಡು ಗುಂಡಕಯ್ಯ ಉಂಡು ಬಂದು ಹಂಗೆ ಹಿಂಗೆ ಅಂತ ಹಂಗೆ ಓಡೋಗಿವಮ್ಮ ಆಚೆಗೆ ಮಾತಾಡಿಸ್ಕೊಂಡು. ಇವತ್ತೇನೋ ಭಾರಿ ಬಿಡುವು ಮಾಡ್ಕೊಂಬಂದ್ಬಿಟ್ಟಿದ್ಯಾ ಕಣೆ ಲಸ್ಮಕ್ಕ. ಇನ್ನೇನು ಸಮಾಚಾರ? ನನ್ನ ಸೊಸೆ ಅಡುಗೆ ಮಾಡ್ತಾವಳೆ, ಮಗ ಹೊಲ್ತಕ್ಕೆ ಹೋಗ್ಯವನಿ. ನನ್ನ ಸೊಸೆ ತಮ್ಮ ಬೇರೆ ಬಂದಿದ್ದ, ಅದಕ್ಕೆ ಕೋಳಿ ಸಾರು ಮಾಡ್ತಾಯಿದ್ದೀವಿ ಕಣೆ ಲಸ್ಮಕ್ಕ. ಸುಮ್ಮನೆನಾ ಹೇಳಿದ್ದು, ಕಡ್ಲೆಕಾಳು ಬಟಾಣಿ ನೆನಕೇವಳೆ ಅಂತನ ಕೋಳಿ ಸಾರು ಮಾಡ್ತಾವಳೆ ನನ್ನ ಸೊಸೆ. ಕೂಕ, ನೀನು ಒಂದಿಷ್ಟು ಉಂಡೆ ಹೋಗಿವಂತ ಏನು? ನಾನು ಅದಕ್ಕೆ ಗುಣಕೈ ಬಂದಿರೋದು. ನಿಮ್ಮ ಮನೆಗೆ ಇವತ್ತು ಕೋಳಿ ಸಾರು ಮಾಡಿದ್ದೀರಾ, ಕೋಳಿ ಸಾರು ಉಂಡೋಗೋಣ ಅಂತ ಕೋಳಿ ಸಾರು ಗಮ್ಲೆ ಇಟ್ಕೊಂಬಂದಿರೋದು ನಾನು. ಇವತ್ತು ಉಂಡಲೇ ಹೋಗಲ್ಲ ಗುಂಡಕೈ ನಿಮ್ಮ ಮನೆಗೆ. ಆಗ ಗುಂಡಕೈ ಮತ್ತೆ ಕಡ್ಲೆಕಾಳು ಬಟಾಣಿ ಸಾರು ಮಾಡ್ತಾವಳೆ ನನ್ನ ಸೊಸೆ ಅಂತ ಸುಳ್ಳು ಹೇಳಿದೆ ನನ್ನ ಕೈಲಿ. ನಾನು ಸುಮ್ಮನೆ ಕೋಳಿ ಸಾರಿನ ವಾಸನೆ ಕಂಡಿಡಿಯಲ್ವ ನೀನು ಅಂತ ಸುಮ್ಮನೆ ಸುಳ್ಳು ಹೇಳಿದೆ, ಕಡ್ಲೆಕಾಳು ಬಟಾಣಿ ಸಾರು ಅಂತ. ನಿನಗೆ ಸ್ಮೆಲ್ ಗೊತ್ತಾಯ್ತೆ ಕೋಳಿ ಸಾರು ಮಾಡೋರು ಮನೆಗೆ ಅಂತನ? ಇಲ್ಲಮ್ಮ, ಗೊತ್ತಾಗಲಿಲ್ಲ. ಹೇಳೇ ನಾಟಕ ಜಾತಿ, ನನಗೂ ಗೊತ್ತು ನೀನು ಕೋಳಿ ಸಾರಿನ ವಾಸನೆ ಇಟ್ಕೊಂಡೆ ನಮ್ಮ ಮನೆ ಒಳಗೆ ಬಂದಿರೋದು ಅಂತ. ಇಲ್ಲಮ್ಮ ಅಂತ ಸುಳ್ಳು ಬೇರೆ ಹೇಳ್ತಾಳೆ ನನ್ನ ಹತ್ರ. ಇಲ್ಲ ಕಣ್ಗುಂಡಕಯ್ಯ, ನನಗೆ ಗೊತ್ತಾಗಲೇ ಇಲ್ಲ ನಿಮ್ಮ ಮನೆ ಕೋಳಿ ಸಾರು ಅಂತನ. ಸುಮ್ಮನೆ ಬಂದೆ ನಾನು ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತನ. ನನಗೊಂದಿಷ್ಟು ಸ್ಮೆಲ್ಲೇ ಬರಲಿಲ್ಲ. ಸ್ಮೆಲ್ ಬಂತು, ಆದ್ರೂ ನನಗೆ ಕೋಳಿ ಸಾರೇ ಮಾಡೋರೆ ಅಂತ ಗೊತ್ತಾಗಲಿಲ್ಲ ಕಣ್ಗುಂಡಕಯ್ಯ. ಏನೋ ಮಾಡ್ತಾವ್ರೆ ಅಂತ, ಯಾರ ಮನೆಗೋ ಏನೋ ಸ್ಮೆಲ್ ಗೊತ್ತಾಯ್ತೆ ಅಂತ ಸುಮ್ಮನೆ ಅದೇ ಅಷ್ಟೇ. ಹೋಗ್ಲಿ ಬಿಡಮ್ಮ, ಈಗೇನು ಬರೋದು ಬಂದಿದ್ಯಾ? ನೀನೊಂದಿಷ್ಟು ಊಟ ಮಾಡ್ಕೊಂಡೆ ಹೋಗಿವಂತೆ. ಕೂಕ, ನಾನು ಒಳಗೆ ಹೋಗಿ ಅಡುಗೆ ಆಗೈತೆ ಹೆಂಗೆ ನೋಡ್ಕೊಂಬತ್ತೀನಿ, ನೀನಿಲ್ಲೇ ಕೂಕ. ನನಗೇನು ಕೆಲಸ ಇಲ್ಲ ಹೇಳ್ಕೊಂಡಕಯ್ಯ, ಇವತ್ತು ಎಲ್ಲ ಕೆಲಸ ಮುಗಿಸೇ ಬಂದಿದ್ದೀನಿ. ಸರಿ ಆಯಿತು, ನಾನು ಇಲ್ಲೇ ಕೂಕೊಂಡಿರ್ತೀನಿ, ಹೋಗು, ಅದೇನು ಕೇಳ್ಕೊಂಬ ಹೋಗು.
ಶ್ರೀದೇವಿ ಶ್ರೀದೇವಿ ಆಯ್ತಾನೆ ಅಡುಗೆ? ಸಾರುನು ಅನ್ನನೂ ಆಗೈತೆ ಕಣತೆ, ಮುದ್ದೆ ಒಂದು ಮಾಡಬೇಕು. ಮುದ್ದೆ ಸಿಕ್ಕಿದ್ದೀನಿ, ಮಾಡ್ತೀನಿ. ನಾನು ಇನ್ನೆಷ್ಟಾಯ್ತು, ಒಂದು 1/4 ಗಂಟೆ. ಅವರು ಅಷ್ಟೊತ್ತಿಗೆ ಬರ್ತಾರೆ. ಕುಕ್ಕ ಹೋಗು, ಆಯಿತು, ಊಟ ಮಾಡಿವಂತೆ. ಅದಲ್ಲ ಕಣೆ, ಪ್ಲಸ್ ಮಕ್ ಬೇರೆ ಬಂದವಳೆ. ಅದೇ ಅಲ್ಲಿ ಲಾಸ್ ಹೋಗ್ತಿಲ್ಲಂತೆ. ನಮ್ಮನೆ ಕೋಳಿ ಸಾರು ಮಾಡಿದ್ದೀವಲ್ಲ, ಗಮ್ಲಿಡ್ಕೊಂಡ್ ಬಂದವಳೆ. ನಾನು ಸುಮ್ಮನೆ ಬಾಯಿ ಮಾತು ಕುಕ್ಕಳೆ ಲಸ್ಮಕ್ಕ, ನೀನೊಂದಿಷ್ಟು ಉಂಡೋಗಿ ಅಂತ ಅಂದೆ. ಆಯಿತು, ನೀನು ಅಪರೂಪಕ್ಕೆ ಇದು ಡೈಲಿ ಉಂಡೋಗು ಅಂತಿದ್ದೆ. ನಾನು ಉಣ್ಣೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಇವತ್ತೇನು ಕೆಲಸ ಇಲ್ಲ ಕಣ್ಗುಣಕ್ಕೆ, ಊಟ ಮಾಡ್ಕೊಂಡೇ ಹೋಗ್ತೀನಿ ನಿಮ್ಮ ಮನೆಗೆ ಅಂದ್ಲು ಕಣೆ. ಏನು ಮಾಡೋದು ಇವಾಗ? ಅದಕ್ಕೆ ಒಂದಿಷ್ಟು ಅನ್ನ ಮುದ್ದೆ ಎಲ್ಲ ಒಂದಿಷ್ಟು ಹೆಚ್ಚಾಗೆ ಮಾಡಮ್ಮ. ಅವಳಂತೂ ತುಂಡು ಹೋಗ್ತಾಳತ್ತ, ಇನ್ನೇನು ಮಾಡ್ತೀಯ? ಅಲ್ಲ ಕಣತೆ, ಡೈಲಿ ಆ ಲಸ್ಮಕ್ಕನ್ನ ಹಿಂಸೆ ಮಾಡಿವೆ ನೀನು. ಯಾತನ ಮಸ್ಕೈ, ಉಳ್ಸೊಪ್ಪು, ಉಳಿಸಾರು ಬುಸ್ಸಾರು ಇಂಥವು ಮಾಡಿದಾಗ ಊಟ ಮಾಡಿ ಲಸ್ಮಕ್ಕ ಅಂದ್ರು ಬೇಡ ಕಣಂಗೆ ಗುಣಕಯ್ಯ, ಊಟ ಮಾಡ್ಕೊಂಬಂದು ಅಂತ ಹೇಳಿ ಹಂಗೆ ಹೋಗೋದು. ನೋಡ್ದ ಇವತ್ತು ಕೋಳಿ ಸಾರನ್ನು ಗಮ್ಲಿಡ್ಕೊಂಡು ಬಂದಿರಲ್ಲ ನಮ್ಮ ಮನೆಗೆ, ಊಟ ಮಾಡೇ ಹೋಗ್ತೀನಿ ಅಂತ. ಹ್ಞೂ ಕಣೆ, ಕುಕ್ಕಂಡವಳಲ್ಲ ಆಚೆಗೆ, ಉಂಡೆ ಹೋಗ್ತಾಳೆ. ಜಾರ್ಜಾರ್ ಮಾಡೇಳ ಮಾತ ಅವಳಿಗೆ ಫಸ್ಟ್ ಉಣ್ಣಕ್ಕಿಕ್ಕಿ ಕಳ್ಸೋಣ, ಆಮೇಲೆ ನಾವು ಉಂಡ್ರಾತು. 1-2 ತುಂಡುನು ಒಂದಿಷ್ಟು ಮುದ್ದೆ ಅನ್ನ ಇಕ್ಕು, ಉಂಡು ಹೋಗ್ತಾಳೆ. ಅಲ್ಲ ಕಣತೆ, ಅವ್ರು ತಂದಿರೋದೇ ಒಂದು 3 kg ಅಷ್ಟು ತಂದವ್ರಿ ನಮ್ಮ ಮನೆಯವ್ರ ಪೂರ್ತಕ್ಕೆ. ಅಂಥದ್ರಾಗೆ ನೀನು ಲಸ್ಮಕ್ಕೂ ಬೇರೆ ಕಾರ್ದು ಕುಂಡಿಸ್ಕೊಂಡು ಕುಕೊಂಡಿದ್ಯಲ್ಲತ್ತಿ, ನಿಂಗೆ ಬುದ್ಧಿ ಬೇಡ್ದೆ? ಏಯ್, ನಾನೇನು ರೋಡಾಗ ಹೋಗ್ತಿದ್ದಾಳ ಕರಿಯಕ್ಕೆ ಹೋಗಿದ್ದೇನೆ. ಅವಳೇ ಆ ಗಮ್ಲಿಡ್ಕೊಂಡು ಮುಂದಿರೋದು ನಮ್ಮ ಮನೆ ಒಳಗೆ. ಗುಂಡಕಾಯಿ ಏನು ಮಾಡ್ತಾ ಇದೆಯಾ ಅಂತ ಮಾತಾಡ್ಸ್ಕೊಂಡು ಬಂದ್ಲು ಅವಳೇನೆ. ನಾನೇನು ರೋಡಾಗ ಹೋಗ್ತಿದ್ದಾಳ ಕರಿಯಕ್ಕೆ ಹೋಗಿದ್ದೆ, ನಮ್ಮ ಮನೆಗೆ ಉಂಡೋಗಿ ಬಾ ಅಂತಾನೆ. ಎಸಟ ಬಿಡು, ಬಂದವಳೆ ಒಂದಿಷ್ಟು ಕಳಿಸು, ಉಂಡು ಹೋಗ್ತಾಳೆ, ಇನ್ನೇನು ಮಾಡ್ತೀನಿ. ಸರಿ ಕಣತೆ, ಆಯಿತು. ಕುಕ್ಕಂಡಿರು ಹೋಗ್ರಿ, ಹಂಗೆ ಮುದ್ದೆ ಮಾಡ್ತಿದ್ದಂಗೆನಾ ತಂದು ಇಕ್ತೀನಿ. ಹೋಗಲ್ಲ ಕುಕ್ಕ ಹೋಗ್ರಿ ಆಚೆ. ಮುದ್ದೆ ಮಾಡ್ತಾಳಂತೆ ಕಣೆ ಲಸ್ಮಕ್ಕ ನನ್ನ ಸೊಸೆ. ಅನ್ನ ಸಾರು ಆಗೈತಂತೆ, ಊಟ ಮಾಡೇ ಹೋಗ್ಯವಂತೆ ಕುಕ್ಕ. ಇನ್ನೇನು ಸಮಾಚಾರ? ಇನ್ನೇನಿಲ್ಲ ಕಣ್ಗುಂಡಕಯ್ಯ, ಸುಮ್ಮನೆ ಬಂದಮ್ಮ. ಇವತ್ತು ಭಾನುವಾರ ಅಲ್ವಾ, ತಿರ್ಗಾಡ್ಕೊಂಡು ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಹೋಗೋಣ. ಬಿಡೋದಿಂದಾಗ ಯಾರು ಸಿಗಲ್ಲ, ಅಲ್ಲಿ ಇಲ್ಲಿ ಕೂಲಿ ಹೋಗ್ತಾರೆ ಅಂತ ನಾನು ಬಂದೆ. ಇನ್ನೇನು ಗುಣಕಯ್ಯ, ನಿಂದೇನು ಕೆಲಸ? ನಂದಿನ್ನೇನೇ ಕೆಲಸ ಲಸ್ಮಕ್ಕ. ಹೊಲ್ತಾವೇನ ಇದ್ದರೆ ಹೊಲ್ತಕ್ಕೆ ಹೋಗ್ತೀನಿ, ಇಲ್ದಿದ್ರೆ ನನ್ನ ಸೊಸೆ ಅಡುಗೆ ಪಡಿಗೆ ಮಾಡಿಕ್ತಾಳೆ, ಉಂಡು ಅಲ್ಲಿ ಓಡಾಡ್ತೀನಮ್ಮ. ನಂದಿನ ಯಾತ್ರ ಕೆಲಸ. ಹಾಗಾದ್ರೆ ನೀನು ಸೊಸೆ ಬಂದಿದ್ನೇನು? ಯಾಕೊಂಡಕ್ಕ ಈಗ? ಸುಮ್ಮನೆ ಬಂದಿದ್ದ. ಅವನು ಕೆಲ್ಸಕ್ಕೆ ಹೋಗ್ತಾನಲ್ಲ ಬೆಂಗಳೂರಿಗೆ, ಕೆಲಸ ರಜೆ ಬಿಟ್ಟಿದ್ರಂತ ಒಂದು 3 ದಿವಸ. ಅವ್ರ ಅಕ್ಕಯ್ಯನ ನೋಡಂಗಾಯ್ತಂತೆ, ಅದಕ್ಕೆ ಬಂದಿದ್ದ. ಓ ಹೌದೇನು? ಸರಿ ಕಣ್ರಪ್ಪ, ಆಯಿತು. ಇನ್ನೇನು ಲಸ್ಮಕ್ ಬಂದವಳೆ, ನಮ್ಮ ಮನೆಗೆ ಕೋಳಿ ಸಾರು ಮಾಡಿದ್ದೀವಿ ಅಂತ ವಾಸನೆ ಇಟ್ಕೊಂಡು ಬಂದವಳೆ. ಅವಳಿಗೊಂದಿಷ್ಟು ಉಣ್ಣಕ್ಕೆ ಕಳಿಸ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ನಮ್ಮ ವೀಡಿಯೋಸ್ಗಳಿಗೆಲ್ಲ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗಳಿಗೆಲ್ಲ ಶೇರ್ ಮಾಡಿರಿ. ನನಗೆ ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರ್ರಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.